ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಲೆ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 25 ಮಾರ್ಚ್ 2022. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿನ್ನೆ ಕೇಳಿದ್ದ ಪ್ರಶ್ನೆ, ಕ್ಷಯ ರೋಗವು ಯಾವ ಸೂಕ್ಷ್ಮಾಣುಜೀವಿಯಿಂದ ಹರಡುವ ರೋಗವಾಗಿದೆ ಅಂತ ಪ್ರಶ್ನೆ ಕೇಳಿದ್ವಿ. ಟ್ಯೂಬರ್ಕ್ಯುಲೋಸಿಸ್ ಅಥವಾ TB ಈಸ್ ಅ ಡಿಸೀಸ್ ಸ್ಪ್ರೆಡ್ ಬೈ ವಿಚ್ ಮೈಕ್ರೋ ಆರ್ಗ್ಯಾನಿಸಮ್ ಅಂತ. ಆಪ್ಷನ್ಗಳಲ್ಲಿ ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್ ಮತ್ತು ಅಮೀಬಾ ಅಂತ ಆಪ್ಷನ್ಗಳಲ್ಲಿತ್ತು. ಸೊ ಇದರಲ್ಲಿ ಸರಿಯಾದ ಉತ್ತರ ಬಿ, ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಜೀವಿಗಳಿಂದ ಟ್ಯೂಬರ್ಕ್ಯುಲೋಸಿಸ್ ಅಥವಾ TB ರೋಗ ಒಂದು ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಹರಡುತ್ತದೆ. 24 ಮಾರ್ಚ್ ಈ ಒಂದು ದಿನವನ್ನು ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ ಅಥವಾ ವಿಶ್ವ ಕ್ಷಯ ರೋಗ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಇನ್ನು ಇವತ್ತಿನ ಪ್ರಶ್ನೆ, ಸಂಪೂರ್ಣವಾಗಿ ಕಾಗದರಹಿತವಾಗಲು ರಾಷ್ಟ್ರೀಯ ವಿಧಾನ್ ಅಪ್ಲಿಕೇಶನ್, ಈ ನೇವಾ ಅನ್ನುವ ಅಪ್ಲಿಕೇಶನ್ ಪ್ರೋಗ್ರಾಮ್ ಅನ್ನ ಜಾರಿಗೆ ತಂದ ದೇಶದ ಮೊದಲ ರಾಜ್ಯಸಭೆ ಯಾವುದು ಅಂತ ಪ್ರಶ್ನೆ. ವಿಚ್ ಈಸ್ ದ ಫಸ್ಟ್ ಸ್ಟೇಟ್ ಅಸೆಂಬ್ಲಿ ಇನ್ ದ ಕಂಟ್ರಿ ಟು ಇಂಪ್ಲಿಮೆಂಟ್ ನ್ಯಾಷನಲ್ ವಿಧಾನ್ ಅಪ್ಲಿಕೇಶನ್ ಆರ್ ನೇವಾ ಪ್ರೋಗ್ರಾಮ್ ಟು ಬಿಕಮ್ ಕಂಪ್ಲೀಟ್ಲಿ ಪೇಪರ್ಲೆಸ್ ಆದಂತಹ ರಾಜ್ಯಸಭೆ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಸೊ ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ನಾಗಾಲ್ಯಾಂಡ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮ್ಮ ಈಗ ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳ PDF ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ ಇಂಟಿಗ್ರಲ್ ಲರ್ನಿಂಗ್ ಅರೇನಾ ಅನ್ನುವ ಟೆಲಿಗ್ರಾಮ್ ಚಾನಲ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ಮತ್ತು ಡೈಲಿ ಕ್ವಿಜ್ಗಳನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಈ ಒಂದು ಸ್ಟಡಿ ಮಟೀರಿಯಲ್ ಆಗಿರ್ಬೋದು, ಕ್ವಿಜ್ಗಳನ್ನು ಅಟೆಂಡ್ ಆಗಲು ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಡಿಸ್ಕಷನ್. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳಲ್ಲಿ ಮೊದಲನೇ ಆರ್ಟಿಕಲ್ನಲ್ಲಿ ವಿಂಗ್ಸ್ ಇಂಡಿಯಾ 2022 ಅನ್ನುವ ಒಂದು ಇವೆಂಟನ್ನು ನಡೆಸಲಾಗ್ತಾ ಇದೆ. ಇದು ಎಲ್ಲಿ ಅಂತ ತಿಳ್ಕೋಣ. ಅದಾದ ನಂತರ ಈ ವರ್ಷದ ಅಂದರೆ 2022ರ ಅಬೆಲ್ ಪುರಸ್ಕಾರವನ್ನು ನೀಡಲಾಗಿದೆ. ಯಾರಿಗೆ ಮತ್ತು ಯಾವ ಒಂದು ಕಾರಣಕ್ಕಾಗಿ, ಸಾಧನೆ ಮಾಡಿದ್ದಕ್ಕಾಗಿ ಈ ಒಂದು ಪುರಸ್ಕಾರವನ್ನು ನೀಡಲಾಗಿದೆ ಅಂತ ತಿಳ್ಕೋಣ. ಅದಾದ ನಂತರ ಮೊದಲ ಪೇಪರ್ಲೆಸ್ ಅಸೆಂಬ್ಲಿ ಅಥವಾ ಕಾಗದರಹಿತವಾದಂತಹ ರಾಜ್ಯಸಭೆಯನ್ನು ಯಾವುದು ಅಂತ ತಿಳ್ಕೋಣ. ನೆಕ್ಸ್ಟ್ ಆರ್ಟಿಕಲ್ನಲ್ಲಿ ಬಿಪ್ಲೋಬಿ ಭಾರತ್ ಅನ್ನುವ ಗ್ಯಾಲರಿಯನ್ನು ಉದ್ಘಾಟನೆ ಮಾಡಲಾಗಿದೆ. ಸೊ ಇದು ಯಾವ ಒಂದು ಕಾರಣಕ್ಕಾಗಿ ಉದ್ಘಾಟನೆ ಮಾಡಲಾಗಿದೆ ಮತ್ತು ಯಾವ ಊರಿನಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ ತಿಳ್ಕೋಣ. ನೆಕ್ಸ್ಟ್ ಆರ್ಟಿಕಲ್ನಲ್ಲಿ ಸರ್ಫೇಸ್ ಟು ಸರ್ಫೇಸ್ ಬ್ರಾಹ್ಮೋಸ್ ಮಿಸೈಲ್, ಮೇಲ್ಮೈಯಿಂದ ಮೇಲ್ಮೈಗೆ ಗುರಿ ಇಡುವಂತಹ ಬ್ರಾಹ್ಮೋಸ್ ಕ್ಷಿಪಣಿಯನ್ನ ಲಾಂಚ್ ಮಾಡಲಾಗಿದೆ, ಟೆಸ್ಟ್ ಫೈರ್ ಮಾಡಲಾಗಿದೆ. ಸೊ ಇದರ ಬಗ್ಗೆ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ಅವರ್ ಫಸ್ಟ್ ಆರ್ಟಿಕಲ್. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್, ವಿಂಗ್ಸ್ ಇಂಡಿಯಾ 2022 ಅನ್ನುವ ಒಂದು ಅತ್ಯಂತ ಭಾರಿ ದೊಡ್ಡದಾದಂತಹ ಸಿವಿಲ್ ಏವಿಯೇಷನ್ ಇವೆಂಟ್ ಅನ್ನ ನಡೆಸಲಾಗಿದೆ. ಇದು ಹೈದರಾಬಾದ್ನ ಬೇಗಂಪೇಟ್ ಅನ್ನುವ ಒಂದು ಏರ್ಪೋರ್ಟ್ ನಲ್ಲಿ ಈ ಒಂದು ವಿಂಗ್ಸ್ ಇಂಡಿಯಾ 2022 ಅನ್ನುವ ಒಂದು ಏವಿಯೇಷನ್ ಇವೆಂಟ್ ಅನ್ನ ನಡೆಸಲಾಗಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಈ 75ನೇ ವರ್ಷದ ಸ್ವತಂತ್ರೋತ್ಸವವನ್ನು ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಆಚರಿಸಲಾಗ್ತಾ ಇದೆ. ಸೊ ಇದರ ಒಂದು ನೆನಪಿಗಾಗಿ ಈ ಒಂದು ವಿಂಗ್ಸ್ ಇಂಡಿಯಾ 2022ರ ಈ ಒಂದು 5ನೇ ಆವೃತ್ತಿಯನ್ನ 2 ವರ್ಷಗಳಿಗೆ ನಡೆಯುವಂತಹ ಬೈ ಎನ್ನಿಯಲ್ ಅಂತಂದ್ರೆ 2 ವರ್ಷಗಳಿಗೊಮ್ಮೆ ನಡೆಯುವಂತಹ ಇವೆಂಟ್ ಆಗಿದ್ದು, ಬೈ ಆನ್ಯುವಲ್ ಅಂತಂದ್ರೆ ಇಲ್ಲಿ ಈ ಬದಲಿ ಎ ಅಂತ ಬಂದ್ರೆ 1 ವರ್ಷಕ್ಕೆ 2 ಬಾರಿ ನಡೆಯುವಂತಹ ಇವೆಂಟ್ ಅಂತ ಕರೆಸಿಕೊಳ್ಳುತ್ತೆ. ಸದ್ಯಕ್ಕೆ ವಿಂಗ್ಸ್ ಇಂಡಿಯಾ 2022 ಇದು 2 ವರ್ಷಗಳಿಗೊಮ್ಮೆ ನಡೆಯುವಂತಹ ಇವೆಂಟ್ ಆಗಿದ್ದು 5ನೇ ಆವೃತ್ತಿಯನ್ನ ಹೈದರಾಬಾದ್ನಲ್ಲಿ ಆಚರಿಸಲಾಗ್ತಾ ಇದೆ. ಸೊ ಈ ವರ್ಷದ 2022ರ ವಿಂಗ್ಸ್ ಇಂಡಿಯಾ 2022 ಈ ಒಂದು ಥೀಮ್ ಏನು ಅಂತಂದ್ರೆ ಇಂಡಿಯಾ at 75 ನ್ಯೂ ಹಾರಿಜಾನ್ ಫಾರ್ ಏವಿಯೇಷನ್ ಇಂಡಸ್ಟ್ರಿ. 2022ರ ವಿಂಗ್ಸ್ ಇಂಡಿಯಾ ಇವೆಂಟ್ನ ಥೀಮ್ ಏನು ಅಂತಂದ್ರೆ ಇಂಡಿಯಾ at 75 ನ್ಯೂ ಹಾರಿಜಾನ್ ಫಾರ್ ಏವಿಯೇಷನ್ ಇಂಡಸ್ಟ್ರಿ ಅಂತ. ಇನ್ನು ಈ ಒಂದು ಇವೆಂಟ್ ಅನ್ನ ಆರ್ಗನೈಸ್ ಮಾಡಿದ್ದು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಮತ್ತೆ ಫಿಕ್ಕಿ ಅನ್ನುವ 2 ಸಂಸ್ಥೆಗಳಿಂದ. ಒಂದು ಸಿವಿಲ್ ಏವಿಯೇಷನ್ ಸಚಿವಾಲಯ ಮತ್ತೆ ಫಿಕ್ಕಿ ಸಂಸ್ಥೆಯಿಂದ ಈ ಒಂದು ಇವೆಂಟ್ ಅನ್ನ 4 ದಿನಗಳ ಈ ಒಂದು ಏರೋ ಶೋ ಅಥವಾ ಒಂದು ಏವಿಯೇಷನ್ ಶೋ ಅನ್ನ ಆರ್ಗನೈಸ್ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಕಂಟಿನ್ಯೂಸ್ ಆಗಿ ವೇಗವಾಗಿ ಬದಲಾಗುತ್ತಿರುವಂತಹ ಈ ಒಂದು ಏವಿಯೇಷನ್
ಸೆಕ್ಟರ್ನ ಅಥವಾ ಈ ಒಂದು ಕ್ಷೇತ್ರದ ಒಂದು ಗಳಿಗೆ ಅನುಗುಣವಾಗಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಈ ಒಂದು ಫೋರಂ ಅಥವಾ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡಲಾಗುತ್ತೆ, ವಿಂಗ್ಸ್ ಇಂಡಿಯಾ 2022 ಅಂತ. ಇದನ್ನ ಹೈದರಾಬಾದ್ನಲ್ಲಿ ಈ ವರ್ಷ ಆಚರಿಸಲಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ 2022ರ ಅಬೆಲ್ ಪುರಸ್ಕಾರವನ್ನ ನೀಡಲಾಗಿದೆ. ಈ ಒಂದು ಪುರಸ್ಕಾರವನ್ನ ನಾರ್ವೇಯನ್ ಅಕಾಡೆಮಿ ಆಫ್ ಸೈನ್ಸ್ ಅಂಡ್ ಲೆಟರ್ಸ್ ನಿಂದ ಪ್ರತಿ ವರ್ಷ ನೀಡಲಾಗುತ್ತೆ. ಈ 2022ರ ಆವೃತ್ತಿಯ ಅಬೆಲ್ ಪುರಸ್ಕಾರವನ್ನ ಅಮೆರಿಕದ ಗಣಿತಶಾಸ್ತ್ರಜ್ಞರಾದ ಡೆನ್ನಿಸ್ ಪೆರೆನೆಲ್ ಸುಲಿವನ್, ನೆನ್ಪಿಟ್ಕೊಳ್ಳಿ, 2022ರ ಈ ಒಂದು ಅಬೆಲ್ ಪುರಸ್ಕಾರವನ್ನ ಪಡೆದವರು ಅಮೆರಿಕದ ಮ್ಯಾಥಮೆಟಿಷಿಯನ್ ಡೆನ್ನಿಸ್ ಪೆರೆನೆಲ್ ಸುಲಿವನ್ ಅಂತ. ಇನ್ನು ಈ ಅಬೆಲ್ ಪುರಸ್ಕಾರದ ಒಂದು ವಿಜೇತರಾದಂತಹ ಡೆನ್ನಿಸ್ ಪೆರೆನೆಲ್ ಸುಲಿವನ್ ಅವರು ಈ ಟೋಪೋಲಾಜಿ ಅಥವಾ ಸ್ಥಳಶಾಸ್ತ್ರದ ಒಂದು ವಿಶಾಲವಾದ ಅರ್ಥದಲ್ಲಿ ಈ ಅಲ್ಜಿಬ್ರಾಯಿಕ್ ಅಂದ್ರೆ ಬೀಜಗಣಿತ ಮತ್ತೆ ರೇಖಾಗಣಿತದ ಒಂದು ಡೈನಾಮಿಕಲ್ ಆಸ್ಪೆಕ್ಟ್ಸ್ಗಳನ್ನ ನಿರ್ದಿಷ್ಟವಾಗಿ ಒದಗಿಸುವ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗೋಸ್ಕರ ಈ ಒಂದು ಅಬೆಲ್ ಪುರಸ್ಕಾರವನ್ನ 2022ರ ಈ ಒಂದು ಪುರಸ್ಕಾರವನ್ನ ಡೆನ್ನಿಸ್ ಪೆರೆನೆಲ್ ಸುಲಿವನ್ ಅವರಿಗೆ ನೀಡಲಾಗಿದೆ. ಇನ್ನು ಈಗ ಡಿಸ್ಕಸ್ ಮಾಡಿರುವಂತಹ ಟೋಪೋಲಾಜಿ ಅಥವಾ ಸ್ಥಳಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ಕೂಡ ಗಣಿತಶಾಸ್ತ್ರದ ಒಂದು ವಿಭಾಗವಾಗಿದ್ದು, ಈ ಮೇಲ್ಮೈ ಲಕ್ಷಣಗಳು ಯಾವ ರೀತಿ ಯಾವುದೇ ಡಿಫಾರ್ಮೇಷನ್ ಅಥವಾ ವಿರೂಪಗೊಂಡರೂ ಸಹ ಆ ಒಂದು ಮೇಲ್ಮೈ ಲಕ್ಷಣಗಳು ಪ್ರಾಪರ್ಟೀಸ್ಗಳು ಚೇಂಜ್ ಆಗದೇ ಇರುವಂತಹ ಅಥವಾ ಬದಲಾವಣೆ ಆಗದೇ ಇರುವಂತಹ ಒಂದು ವಿಷಯವನ್ನ ಅಧ್ಯಯನ ಮಾಡುವ ಈ ಒಂದು ಗಣಿತದ ಒಂದು ವಿಭಾಗವಾಗಿದೆ. ಸೊ ಇದರ ಪ್ರಾರಂಭ ಸುಮಾರು 19ನೇ ಶತಮಾನದ ಕಾಲದಲ್ಲಿ ಈ ಟೋಪೋಲಾಜಿ ಅಥವಾ ಸ್ಥಳಶಾಸ್ತ್ರದ ಅಧ್ಯಯನ ಪ್ರಾರಂಭವಾಗಿತ್ತು. ಈ ಟೋಪೋಲಾಜಿಕಲ್ಲಿ ಅಥವಾ ಸ್ಥಳಶಾಸ್ತ್ರದ ಪ್ರಕಾರ ಸರ್ಕಲ್ ಮತ್ತೆ ಸ್ಕ್ವೇರ್, ಈ ವೃತ್ತಗಳು ಮತ್ತೆ ಚೌಕಗಳು ಎರಡೂ ಒಂದೇ ಎಂದು ಪರಿಗಣಿಸಲಾಗುತ್ತೆ. ಅದೇ ರೀತಿ ಈ ಸರ್ಫೇಸಸ್ ಆಫ್ ಡೋನಟ್ ಅಂಡ್ ಕಾಫಿ ಮಗ್ ವಿತ್ ಒನ್ ಹ್ಯಾಂಡಲ್, ಒಂದು ಹ್ಯಾಂಡಲ್ ಅನ್ನ ಹೊಂದಿರುವಂತಹ ಕಾಫಿ ಮಗ್ ಆಗಿರ್ಬೋದು ಅಥವಾ ಈ ಸಿಹಿ ತಿಂಡಿ ಅಥವಾ ಪದಾರ್ಥವಾಗಿರುವಂತಹ ಡೋನಟ್, ಈ ಎರಡೂ ಮೇಲ್ಮೈಗಳು ಒಂದೇ ಎಂದು ಪರಿಗಣಿಸಲಾಗುತ್ತೆ. ದೇ ಆರ್ ಬೋತ್ ಟೋಪೋಲಾಜಿಕಲಿ equivalent. However, the surface of sphere and coffee mug are not equivalent. ಅದೇ ರೀತಿ ಒಂದು ಈ ಸ್ಪೇರ್ ಅಥವಾ ಕಾಫಿ ಮಗ್ಗಳ ಒಂದು ಸರ್ಫೇಸ್ಗಳು ಚೇಂಜ್ ಅಥವಾ ಬದಲಾವಣೆಯನ್ನ ಹೊಂದಿರುತ್ತವೆ ಅಂತ ಈ ಟೋಪೋಲಾಜಿಕಲ್ಲಿ ಅಥವಾ ಈ ಸ್ಥಳಶಾಸ್ತ್ರದ ಪ್ರಕಾರ ಹೇಳಲಾಗುತ್ತೆ. ಇನ್ನು ಈ ಅಬೆಲ್ ಅನ್ನುವ ಒಂದು ಪುರಸ್ಕಾರದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಗಣಿತ ಕ್ಷೇತ್ರದಲ್ಲಿ ಎಕ್ಸ್ಟ್ರಾರ್ಡಿನರಿ ಕಾಂಟ್ರಿಬ್ಯೂಷನ್ ಅಥವಾ ಒಂದು ವಿಶೇಷವಾದ ಸಾಧನೆಯನ್ನ ಮಾಡಿರುವಂತಹ ಕಾಣಿಕೆಯನ್ನ ನೀಡುವಂತಹ ಗಣಿತಜ್ಞರಿಗೆ ಈ ಒಂದು ಪುರಸ್ಕಾರವನ್ನ ಪ್ರತಿ ವರ್ಷ ನಾರ್ವೇಯನ್ ಗವರ್ಮೆಂಟ್, ನಾರ್ವೆ ದೇಶದ ಸರ್ಕಾರದಿಂದ ಈ ಒಂದು ಅಬೆಲ್ ಕಮಿಟಿಯನ್ನ ರೂಪಿಸಲಾಗುತ್ತೆ. ಸೊ ಈ ಒಂದು ಕಮಿಟಿ ಅಥವಾ ಆಯೋಗದಲ್ಲಿ 5 ಜನ ಅಂತಾರಾಷ್ಟ್ರೀಯವಾಗಿ ಪರಿಗಣಿಸಲಾಗಿದ್ದಂತಹ ಅಥವಾ ಗುರುತಿಸಲಾದಂತಹ ಗಣಿತಶಾಸ್ತ್ರಜ್ಞರುಗಳನ್ನ ಒಳಗೊಂಡಂತಹ ಈ ಒಂದು ಆಯೋಗದಿಂದ ಆ ವರ್ಷದ ಅಬೆಲ್ ಲಾರೆಟ್ಸ್ ಅಥವಾ ಅಬೆಲ್ ಪುರಸ್ಕಾರವನ್ನ ಪಡೆಯುವ ವ್ಯಕ್ತಿಯನ್ನ ಗುರುತಿಸಲಾಗುತ್ತೆ. ಸೊ ದಟ್ ವಾಸ್ ಆಲ್ ಅಬೌಟ್ ಅಬೆಲ್ ಪ್ರೈಸ್ ಅಂಡ್ ಟೋಪೋಲಾಜಿ. ಈ ವರ್ಷದ ಅಬೆಲ್ ಪ್ರೈಸ್ ಅನ್ನ ಡೆನ್ನಿಸ್ ಪೆರೆನೆಲ್ ಸುಲಿವನ್ ಅವರಿಗೆ ನೀಡಲಾಗಿದೆ. ಇವರು ಅಮೆರಿಕದ ಗಣಿತಶಾಸ್ತ್ರಜ್ಞರಾಗಿದ್ದಾರೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಮೊದಲ ಪೇಪರ್ಲೆಸ್ ಅಸೆಂಬ್ಲಿ ಅಥವಾ ಕಾಗದ ರಹಿತವಾದಂತಹ ರಾಜ್ಯಸಭೆ ಯಾವ ರಾಜ್ಯ ಆಗಿದೆ ಅಂತ ತಿಳ್ಕೊಳ್ಳೋಣ. ನಾಗಾಲ್ಯಾಂಡ್ ರಾಜ್ಯವು ಒಂದು ಈ ಕಾಗದ ರಹಿತವಾದಂತಹ ಮೊದಲ ರಾಜ್ಯಸಭೆ ಅಂತ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಅಥವಾ ಒಂದು ಇತಿಹಾಸವನ್ನ ಸೃಷ್ಟಿಸಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಜೆಟ್ ಸೆಷನ್, ಈ ಒಂದು 2022ರ ಬಜೆಟ್ ಸೆಷನ್ ಅನ್ನ ಕಂಪ್ಲೀಟ್ ಆಗಿ ಕಾಗದ ರಹಿತವಾಗಿ ಕಂಡಕ್ಟ್ ಮಾಡುವ ಮೂಲಕ ಈ ನ್ಯಾಷನಲ್ ವಿಧಾನ್ ಅಪ್ಲಿಕೇಶನ್ ಅಥವಾ ನೇವಾ ಅನ್ನುವ ಒಂದು ಪ್ರೋಗ್ರಾಮ್ ಅನ್ನ ಕಾರ್ಯರೂಪಕ್ಕೆ ತಂದಂತಹ ಮೊದಲ ರಾಜ್ಯ ನಾಗಾಲ್ಯಾಂಡ್ ಆಗಿದೆ. ಈ ನಾಗಾಲ್ಯಾಂಡ್ ರಾಜ್ಯಸಭೆಯಲ್ಲಿ ಪ್ರತಿ ಟೇಬಲ್ಗೂ ಸಹ ಒಂದು ಬುಕ್ ಅಥವಾ ಟ್ಯಾಬ್ಲೆಟ್, ಈ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಆದಂತಹ ಟ್ಯಾಬ್ಲೆಟ್ಗಳ ಒಂದು ಅಳವಡಿಕೆ ಮಾಡುವುದರಿಂದ 60 ಮೆಂಬರ್ಗಳ ಒಂದು ರಾಜ್ಯಸಭೆಯಲ್ಲಿ ಈ ಬಜೆಟ್ ಸೆಷನ್ ನಡೀತಾ ಇರುವಾಗ ಈ ಒಂದು ಸಾಧನೆಯನ್ನ ಮಾಡಿದ ಮೊದಲ ರಾಜ್ಯವಾಗಿ
ಹೊರಹೊಮ್ಮಿ. ಸೊ ನೆನ್ಪಿಟ್ಕೊಳ್ಳಿ, ಭಾರತದ ಮೊದಲ ಈ ಒಂದು ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಅನ್ನ ಕಾರ್ಯರೂಪಕ್ಕೆ ತಂದ ಮೊದಲ ಸಂಪೂರ್ಣವಾಗಿ ಕಾಗದರಹಿತವಾದಂತಹ ಒಂದು ರಾಜ್ಯಸಭೆಯನ್ನ ಹೊಂದಿದ ರಾಜ್ಯ ನಾಗಾಲ್ಯಾಂಡ್. ಈಗ ನಾವು ಡಿಸ್ಕಸ್ ಮಾಡಿದ ನೇವಾ ಅಥವಾ ಈ ಒಂದು ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದು ಒಂದು ನ್ಯೂಟ್ರಲ್ ಮತ್ತೆ ಮೆಂಬರ್ ಸೆಂಟ್ರಿಕ್ ಅಪ್ಲಿಕೇಶನ್ ಆಗಿದ್ದು, ಇದನ್ನ ಡೆವಲಪ್ ಮಾಡಿ ಡೆಪ್ಲಾಯ್ ಮಾಡ್ತಾ ಇರೋದು ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್ ಒಂದು ಕ್ಲೌಡ್ಗಳ ಮುಖಾಂತರ ಅಥವಾ ಮೇಘರಾಜ್ ಅನ್ನೋ ಒಂದು ಅಪ್ಲಿಕೇಶನ್ಗಳ ಮೂಲಕ, ಈ ಒಂದು ತಂತ್ರಜ್ಞಾನದ ಮೂಲಕ ನೇವಾ ಅನ್ನುವ ಒಂದು ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡಲಾಗಿದೆ. ವಿಚ್ ಹೆಲ್ಪ್ಸ್ ಚೇರ್ ಆಫ್ ದ ಹೌಸ್ ಟು ಕಂಡಕ್ಟ್ ಪ್ರೊಸೆಸಿಂಗ್ ಆಫ್ ಹೌಸ್ ಸ್ಮೂತ್ಲಿ ಅಂಡ್ ಕಂಡಕ್ಟ್ ಲೆಜಿಸ್ಲೇಟಿವ್ ಬಿಸ್ನೆಸ್ ಆಫ್ ದ ಹೌಸ್ ಇನ್ ಪೇಪರ್ಲೆಸ್ ಮ್ಯಾನರ್. ಈ ಕಾಗದರಹಿತವಾದಂತಹ ಮತ್ತು ಸರಳ ರೂಪದಲ್ಲಿ ಈ ಶಾಸಕಾಂಗದ ವ್ಯವಹಾರಗಳನ್ನು ನಡೆಸುವ ಉದ್ದೇಶದಿಂದ ಈ ನೇವಾ ಅನ್ನುವ ಒಂದು ಪ್ರೋಗ್ರಾಮ್ ಅಥವಾ ಅಪ್ಲಿಕೇಶನ್ ಅನ್ನ ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್ ನಿಂದ ಡೆವಲಪ್ ಮಾಡಲಾಗಿದೆ. ಇನ್ನು ನಾಗಾಲ್ಯಾಂಡ್ ಈ ಕಾಗದರಹಿತವಾದಂತಹ ಮೊದಲ ರಾಜ್ಯಸಭೆಯನ್ನ ಹೊಂದಿದ ರಾಜ್ಯವಾಗಿದೆ ಭಾರತದ್ದು. ಸೊ ಇದರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸದ್ಯದ ನಾಗಾಲ್ಯಾಂಡ್ನ ರಾಜಧಾನಿ ಕೋಹಿಮಾ ಮತ್ತೆ ಈಗಿನ ಮುಖ್ಯಮಂತ್ರಿಗಳು ನೆಫ್ಯೂ ರಿಯೋ ಅಂತ. ಸದ್ಯದ ಗವರ್ನರ್ ಅಡಿಷನಲ್ ಚಾರ್ಜ್ ಅನ್ನ ಇವರಿಗೆ ನೀಡಲಾಗಿದೆ. ಜಗದೀಶ್ ಮುಖಿ ಅನ್ನುವ ಒಂದು ವ್ಯಕ್ತಿಗೆ ಈ ನಾಗಾಲ್ಯಾಂಡ್ ರಾಜ್ಯದ ಗವರ್ನರ್ ಆಗಿ ಅಡಿಷನಲ್ ಚಾರ್ಜ್ ಅನ್ನ ನೀಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಮೊದಲ ಕಾಗದರಹಿತವಾದಂತಹ ರಾಜ್ಯಸಭೆಯನ್ನ ಹೊಂದಿದ ರಾಜ್ಯ ನಾಗಾಲ್ಯಾಂಡ್. ನಮ್ಮ ಮುಂದಿನ ಆರ್ಟಿಕಲ್ ಒಂದು ಹೊಸದಾಗಿ ಇನಾಗ್ರೇಟ್ ಮಾಡಿದಂತಹ ಬಿಪ್ಲೋಬಿ ಭಾರತ್ ಅನ್ನೋ ಒಂದು ಗ್ಯಾಲರಿ ಬಗ್ಗೆ ಇದೆ. ಕಾಂಟೆಕ್ಸ್ಟ್ ಏನು ಅಂತಂದ್ರೆ, ರೀಸೆಂಟ್ ಆಗಿ ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಈ ಬಿಪ್ಲೋಬಿ ಭಾರತ್ ಅನ್ನುವ ಒಂದು ಗ್ಯಾಲರಿಯನ್ನ ಕೋಲ್ಕತ್ತಾದ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ನಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ. ಮಾರ್ಚ್ 23ರಂದು ಈ ಶಹೀದ್ ದಿವಸ್ ಅನ್ನ ಆಚರಿಸುವ ಒಂದು ಸಂದರ್ಭದಲ್ಲಿ ಬಿಪ್ಲೋಬಿ ಭಾರತ್ ಅನ್ನುವ ಒಂದು ಗ್ಯಾಲರಿಯನ್ನ ಕೋಲ್ಕತ್ತಾದಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ. ದ ಗ್ಯಾಲರಿ ಡಿಸ್ಪ್ಲೇಸ್ ದ ಕಾಂಟ್ರಿಬ್ಯೂಷನ್ ಆಫ್ ರೆವಲ್ಯೂಷನರೀಸ್. ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಈ ಗ್ಯಾಲರಿಯನ್ನ ಇನಾಗ್ರೇಟ್ ಮಾಡುವ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಕ್ರಾಂತಿಕಾರಿಗಳು, ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳು ಮಾಡಿದಂತಹ ಒಂದು ಕೊಡುಗೆಯನ್ನ ಅಥವಾ ಕಾಂಟ್ರಿಬ್ಯೂಷನ್ ಅನ್ನ ಹೈಲೈಟ್ ಮಾಡುವ ಉದ್ದೇಶದಿಂದ ಈ ಬ್ರಿಟಿಷರ ವಿರುದ್ಧ, ಕಾಲೋನಿಯಲ್ ರೂಲ್ಗಳ ವಿರುದ್ಧ ಹೋರಾಟ ಮಾಡಿದ್ದರ ಒಂದು ಪ್ರತೀಕವಾಗಿ ಈ ಬಿಪ್ಲೋಬಿ ಭಾರತ್ ಅನ್ನೋ ಒಂದು ಗ್ಯಾಲರಿಯನ್ನ ಕೋಲ್ಕತ್ತಾದಲ್ಲಿ ಅನಾವರಣಗೊಳಿಸಲಾಗಿದೆ. ಸೊ ದ ಪರ್ಪಸ್ ಆಫ್ ನ್ಯೂ ಗ್ಯಾಲರಿ ಇಸ್ ಟು ಪ್ರೊವೈಡ್ ಹೋಲಿಸ್ಟಿಕ್ ವ್ಯೂ ಆಫ್ ಇವೆಂಟ್ಸ್ ದ್ಯಾಟ್ ಲೆಡ್ ಟು 1947 ಅಂಡ್ ಹೈಲೈಟ್ ದ ಇಂಪಾರ್ಟೆಂಟ್ ಪ್ಲೇಡ್ ಬೈ ದ ರೆವಲ್ಯೂಷನರೀಸ್. ಆಗಲೇ ತಿಳಿಸಿದ ಹಾಗೆ ಈ ಕ್ರಾಂತಿಕಾರಿಗಳು ಈ 1947ರ ಸ್ವಾತಂತ್ರ್ಯ ಸಿಗುವ ಒಂದು ವಿಷಯದಲ್ಲಿ ಮಾಡಿದಂತಹ ಸಾಧನೆಯನ್ನ, ಅವರ ಸರ್ವತೋಮುಖವಾದಂತಹ ಕಾಂಟ್ರಿಬ್ಯೂಷನ್ ಅನ್ನ ಹೈಲೈಟ್ ಮಾಡುವಂತಹ ಉದ್ದೇಶದಿಂದ ಬಿಪ್ಲೋಬಿ ಅನ್ನುವ ಒಂದು ಗ್ಯಾಲರಿಯನ್ನ ಅನಾವರಣಗೊಳಿಸಲಾಗಿದೆ. ಇಟ್ ಶೋಕೇಸಸ್ ದ ಬರ್ತ್ ಆಫ್ ದ ರೆವಲ್ಯೂಷನರಿ ಮೂವ್ಮೆಂಟ್. ಈ ರೆವಲ್ಯೂಷನರಿ ಮೂವ್ಮೆಂಟ್ಗಳ ಒಂದು ಚಳುವಳಿ, ರೆವಲ್ಯೂಷನರಿ ಅಥವಾ ಕ್ರಾಂತಿಕಾರಿ ಚಳುವಳಿಗಳ ಒಂದು ಹುಟ್ಟಿನಿಂದ ಹಿಡಿದು ಈ ರೆವಲ್ಯೂಷನರಿ ಲೀಡರ್ಸ್ ಅಥವಾ ಕ್ರಾಂತಿಕಾರಿ ನಾಯಕರ ಒಂದು ಅಸೋಸಿಯೇಷನ್ಗಳಾಗಿರಬಹುದು, ಅದೇ ರೀತಿ ಭಾರತದಲ್ಲಿ ನಡೆದಂತಹ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಒಂದು INA ಅಥವಾ ಈ ಒಂದು ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಂತಹ INA ದಿಂದ ಮಾಡಿದಂತಹ ಕಾಂಟ್ರಿಬ್ಯೂಷನ್ ಆಗಿರಬಹುದು, ಅದೇ ರೀತಿ ನೆವಲ್ ಮ್ಯೂಟಿನಿ ಅಥವಾ ಈ ನೌಕಾ ಬಂಡಾಯ ಅಥವಾ ದಂಗೆಯ ಬಗ್ಗೆ ಕೂಡ ಡೀಟೇಲ್ಸ್ಗಳನ್ನ ಈ ಒಂದು ಆರ್ಟ್ ಗ್ಯಾಲರಿಯಲ್ಲಿ ನೋಡಬಹುದು. ಈ ಸದ್ಯಕ್ಕೆ ಈ ಒಂದು ಆರ್ಟ್ ಗ್ಯಾಲರಿ ಬಿಪ್ಲೋಬಿ ಅನ್ನುವ ಒಂದು ಭಾರತ್ ಆರ್ಟ್ ಗ್ಯಾಲರಿಯನ್ನ ಕೋಲ್ಕತ್ತಾದಲ್ಲಿ ಇನಾಗ್ರೇಟ್ ಮಾಡಲಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್, ಮೇಲ್ಮೆಯಿಂದ ಮೇಲ್ಮೆಗೆ ಗುರಿಯನ್ನ ತಲುಪಬಲ್ಲ ಒಂದು ಸಾಮರ್ಥ್ಯವನ್ನ ಹೊಂದಿದ ಬ್ರಹ್ಮೋಸ್ ಕ್ಷಿಪಣಿಯ ಒಂದು ರೀಸೆಂಟ್ ಆಗಿ ಟೆಸ್ಟ್ ಫೈರ್ ಅನ್ನ ಮಾಡಲಾಗಿದೆ. ಸೊ ಇದರ ಬಗ್ಗೆ ತಿಳ್ಕೊಳ್ಳೋಣ. 23 ಮಾರ್ಚ್ ನೆನ್ಪಿಟ್ಕೊಳ್ಳಿ, 23 ಮಾರ್ಚ್ ಅಂದು ಏನು ಬರುತ್ತೆ, ಶಹೀದ್ ದಿವಸ್ ಅಂತ ಆಚರಿಸಲಾಗುತ್ತೆ. ಸೊ 2022ರ 23 ಮಾರ್ಚ್ ನಂದು ಸರ್ಫೇಸ್ ಟು ಸರ್ಫೇಸ್ ಅಥವಾ ಮೇಲ್ಮೈಯಿಂದ ಮೇಲ್ಮೈಗೆ ಟಾರ್ಗೆಟ್ ಅನ್ನ ಮಾಡುವಂತಹ ಬ್ರಹ್ಮೋಸ್ ಸೂಪರ್ಸೋನಿಕ್ ಕ್ರೂಸ್ ಕ್ಷಿಪಣಿಯನ್ನ DRDOದಿಂದ ಸಕ್ಸಸ್ಫುಲ್ಲಿ ಲಾಂಚ್ ಮಾಡಲಾಗಿದೆ. ಇದನ್ನ ಲಾಂಚ್ ಮಾಡಲಾಗಿದ್ದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಂದ ಈ ಬ್ರಹ್ಮೋಸ್ ಅನ್ನುವ ಸರ್ಫೇಸ್ ಟು ಸರ್ಫೇಸ್ ಕ್ಷಿಪಣಿಯನ್ನ ಟೆಸ್ಟ್ ಫೈರ್ ಮಾಡಲಾಗಿದೆ.
ಈ ಒಂದು ಟೆಸ್ಟ್ ಫೈರಿಂಗ್ ಅನ್ನುವ ಒಂದು ಇವೆಂಟ್ನಲ್ಲಿ ಇದನ್ನ ಡೈರೆಕ್ಟ್ ಆಗಿ ವಿಟ್ನೆಸ್ ಮಾಡಿದ್ದು ಭಾರತದ ಏರ್ ಚೀಫ್ ಮಾರ್ಷಲ್ ಆದ VR ಚೌಧರಿ ಅವರಿಂದ ಇದನ್ನ ವಿಟ್ನೆಸ್ ಮಾಡಲಾಯಿತು. ಇನ್ನು ಈ ಟೆಸ್ಟ್ ಫೈರ್ ಮಾಡಿದಂತಹ ಬ್ರಹ್ಮೋಸ್ ಕ್ಷಿಪಣಿ ಏನಿದೆ ಅತ್ಯಂತ ನಿಖರವಾದಂತಹ ಗುರಿಯನ್ನು ತಲುಪುವ ಸಾಮರ್ಥ್ಯವನ್ನ ಮೇಲ್ಮೆಯಿಂದ ಮೇಲ್ಮೆಗೆ ಒಂದು ನಿರ್ದಿಷ್ಟವಾದ ಗುರಿಯನ್ನ ನಿಖರವಾಗಿ ತಲುಪುವಂತಹ ಸಾಮರ್ಥ್ಯವನ್ನ ಈ ಸರ್ಫೇಸ್ ಟು ಸರ್ಫೇಸ್ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಸೂಪರ್ಸೋನಿಕ್ ಕ್ರೂಸ್ ಮಿಸೈಲ್ ಹೊಂದಿದೆ. ಸೂಪರ್ಸೋನಿಕ್ ಅಂತಂದ್ರೆ ಶಬ್ದಕ್ಕಿಂತ ಸಾಕಷ್ಟು ವೇಗವಾಗಿ ಚಲಿಸಬಲ್ಲ ಒಂದು ಸಾಮರ್ಥ್ಯವನ್ನ ಹೊಂದಿದ ಕ್ಷಿಪಣಿಯನ್ನ ಸೂಪರ್ಸೋನಿಕ್ ಮಿಸೈಲ್ ಅಂತ ಕರೆಯಲಾಗುತ್ತೆ. ಇನ್ನು ಬ್ರಹ್ಮೋಸ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ಒಂದು ಮಿಡ್ ರೇಂಜ್ ರಾಮ್ಜೆಟ್ ಅನ್ನುವ ಒಂದು ತಂತ್ರಜ್ಞಾನವನ್ನ ಹೊಂದಿದ ಸೂಪರ್ಸೋನಿಕ್ ಕ್ರೂಸ್ ಮಿಸೈಲ್ ಆಗಿದ್ದು ಇದನ್ನ DRDO ಮತ್ತೆ ರಷ್ಯಾದ ಈ NPO ಮಾಶಿನೋಸ್ಟ್ರೋಯೆನಿಯಾ ಅನ್ನುವ ಒಂದು ಸಂಸ್ಥೆಗಳಿಂದ ಸಹಭಾಗಿತ್ವದಲ್ಲಿ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನ ಡೆವಲಪ್ ಮಾಡಲಾಗಿದೆ. ಈ ಹೆಸರು ಬ್ರಹ್ಮೋಸ್ ಅನ್ನುವ ಒಂದು ಹೆಸರು ಈ ಕ್ಷಿಪಣಿಗೆ ಬರಲು ಮುಖ್ಯ ಕಾರಣ ಏನು ಅಂತಂದ್ರೆ ಭಾರತ ದೇಶ ಮತ್ತೆ ರಷ್ಯಾದ ಎರಡು ಮುಖ್ಯವಾದ ನದಿಗಳ ಹೆಸರಿನ ಮೇಲೆ ಈ ಬ್ರಹ್ಮೋಸ್ನ ಹೆಸರು ಇಡಲಾಗಿದೆ. ಭಾರತದಿಂದ ಬ್ರಹ್ಮಪುತ್ರ ನದಿ ಮತ್ತೆ ರಷ್ಯಾದಿಂದ ಮಾಸ್ಕ್ವಾ ಅನ್ನುವ ಎರಡು ನದಿಗಳ ಹೆಸರಿನಿಂದ ಈ ಕ್ಷಿಪಣಿಗೆ ಬ್ರಹ್ಮೋಸ್ ಅನ್ನುವ ಹೆಸರು ಬಂದಿದೆ. ಇನ್ನು ಸದ್ಯಕ್ಕೆ ನಮ್ಮಲ್ಲಿ ಇರುವಂತಹ ಈ ಬ್ರಹ್ಮೋಸ್ ಕ್ಷಿಪಣಿಗಳ ವೇರಿಯಂಟ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸರ್ಫೇಸ್ ವಾರ್ಶಿಪ್, ಸಬ್ಮರೈನ್ ಮತ್ತೆ ಏರ್ಕ್ರಾಫ್ಟ್ ಅಂದ್ರೆ ಆಕಾಶದಿಂದ ಕೂಡ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನ ಉಡಾಯಿಸುವಂತಹ ಸಾಮರ್ಥ್ಯವನ್ನ ಭಾರತ ಹೊಂದಿದೆ. ಅದೇ ರೀತಿ ಈಗ ಸದ್ಯಕ್ಕೆ ಸರ್ಫೇಸ್ ಟು ಸರ್ಫೇಸ್ ಮೇಲ್ಮೈಯಿಂದ ಮೇಲ್ಮೈಗೆ ಹಾರಿ ಒಂದು ನಿಖರವಾದ ಗುರಿಯನ್ನ ತಲುಪುವಂತಹ ಸಾಮರ್ಥ್ಯವನ್ನ ಈ ಬ್ರಹ್ಮೋಸ್ ಕ್ಷಿಪಣಿಯ ವೇರಿಯಂಟ್ಗಳಲ್ಲಿ ಆಡ್ ಮಾಡಲಾಗಿದೆ. ಇದು ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಚಲಿಸಬಲ್ಲ ಒಂದು ಸಾಮರ್ಥ್ಯವನ್ನ ಹೊಂದಿದ ಸೂಪರ್ಸೋನಿಕ್ ಕ್ರೂಸ್ ಕ್ಷಿಪಣಿಯಾಗಿದ್ದು ಈ ಬ್ರಹ್ಮೋಸ್ ಅತ್ಯಂತ ಒಂದು ಭಾರತದ ಸುರಕ್ಷತೆ ಅಥವಾ ಸೆಕ್ಯೂರಿಟಿ ಕ್ಷೇತ್ರದಲ್ಲಿ ಒಂದು ಉತ್ತಮವಾದಂತಹ ಕಾಂಟ್ರಿಬ್ಯೂಷನ್ ಮಾಡುವ ಒಂದು ಸಾಮರ್ಥ್ಯವನ್ನ ಹೊಂದಿದೆ ಅಂತ ಹೇಳ್ಬೋದು. So that was all about today's discussion, friends. Thank you so much for joining the discussion. Have a nice day.